ಎಲ್ರಿಗೂ ಶುಭೋದಯ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿಪ್ಪ ಅಂತಂದ್ರೆ, ಇವತ್ತು ಫಸ್ಟ್ ಡೇ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ಗುಲ್ಬರ್ಗಕ್ಕೆ. ಸೊ ಇದು ನಮ್ಮ ಸ್ಕೂಲು, ಅದು ನಮ್ಮ ಅಪ್ಪ ಅವರು ವಾಕಿಂಗ್ ಮಾಡ್ತಾರೆ. ಸೊ ನಾವಿವಾಗ ಒಂದು ಕ್ವಿಕ್ ಬ್ರೇಕ್ ತೊಗೊಂಡಿದ್ದೀವಿ. ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಟೀಗೆ ಕುಡಿಯೋಣ. ಸುಸ್ಲ ಫೇಮಸ್ ಮಾಡ್ತಾರಲ್ಲ, ಸ್ವಲ್ಪ ತಿಂದು ಚಾಗಿ ಕುಡ್ದು ಮತ್ತೆ ಬಿಡೋಣ. 20 hours later. ಒಂದು ಪ್ಲೇಟ್ ಸುಸ್ಲ ಆಯ್ತು ನೋಡ್ರಿ. ಈಗ ಸುಸ್ಲ ಆಗಿದ್ಮೇಲೆ ಈಗ ಮತ್ತೆ ನಾವು ಶುರು ಮಾಡಮ್ಮ. ಹೋಗ್ರಿ ಅಲ್ಲಿ ಮಲ್ಲಣ್ಣವ್ರಿಗೆಲ್ಲ ಮೀಟಾಗಿತ್ತು. ಚಲೋ ಬಿಡಾರ ಗಾಡಿ. ಸೊ ಬಿಡ ಯಾವಾಗಲೂ ಗುಲ್ಬರ್ಗಕ್ಕೆ ಬಂದಾಗ ಮೊದಲು ನಾನು ಬರೋದೇ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ. ಯಾಕಂದ್ರೆ ದೇವರ ಆಶೀರ್ವಾದ ಇಲ್ಲ ಅಂತ ಏನೂ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ದೇವರ ಆಶೀರ್ವಾದ ಪಡ್ಕೊಂಡು ಮತ್ತೆ ನಮ್ಮ ಮುಂದಿನ ಪಯಣ ನಾವು ಮಾಡಮ್ಮ. ಆ್ಯಕ್ಚುಲಿ ಇವಾಗ ಮಲ್ಲೋಣ ಬರ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಒಂದ್ಸರಿ ವೇಟ್ ಮಾಡೋಣ, ಬರ್ತಾರೆ. ಹಾಯ್ ಮಲ್ಲೋಣ, ಹೆಂಗಿದ್ರಿ? ನಾ ಹೆಂಗಿದ್ದೀನಿ ನೀವು ಹೆಂಗಿದ್ದೀರಿ, ಅದು ಭಾಳ ಇಂಪಾರ್ಟೆಂಟ್ ನನಗೆ. ಎಲ್ಲ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ಎಲ್ಲ ಆಯಿತು, ಹ್ಯಾಂಗ್ ಮಾಡ್ತು ಅಂತ ಅದೆಲ್ಲ ಮುಗಿತು. ನಿಮ್ಮದ ಸದ್ಯಕ್ಕೆ ಈಗ ಪಿ ಎಚ್ ಜಿ ಲಗ್ನ ಆಗದ, ನಾ ತಿರ್ಗಾಡೋದ, ಫ್ಯಾಮಿಲಿ ಟ್ರಿಪ್ ಮಾಡಬೇಕು, ಮನಾಲಿ ಹೋಗ್ಬೇಕು, ದೊಡ್ಡ ಪ್ರೊಸೀಜರ್ ಅದ ನಿಮ್ಮದು. ಸೊ ಸದ್ಯಕ್ಕೆ ನಿಮ್ದು ನಮ್ದು ಐತಿ, ಅರ್ಧ ಲೈಫ್ ಮುಗೀತು ನಮ್ಮದು. ಅರ್ಧ 70% ಮುಗ್ದ ನಮ್ಮದು. ಇನ್ನು 30% ಉಳ್ದ, 30% ಅಷ್ಟೇ ಉಳ್ದ ನಮ್ಮದು. ಏನೇನು ಜೀವನ ಎಷ್ಟು. ಎಲ್ಲಿ ಆಕಾಶ್ ಸರ್? ಆಕಾಶ್ ಎಲ್ಲ ನಮ್ಮ ಮನೆಯನ್ನ ಮುಂದತ್ರಿ ನಮಗೆ ಹಿಂದೆ ತಗೊಳ ಬರಲ್ಲ. ಓಕೆ ಓಕೆ ಸರ್. ಯೂಟ್ಯೂಬರ್ ಆಗಿರಪ್ಪ. ಓಕೆ ಓಕೆ ಸರ್. ಸರಿ ಸರ್. ಪ್ಲೇಟ್ ಬಂದಿದೆ, ಹಾಗಾಗಿ ನಂಬರ್ ಪ್ಲೇಟ್ನ ಕೂರಿಸ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿಂದ ಮತ್ತೆ ಮುಂದ್ಗಡೆ ಹೋಗೋಣ. ಸೊ ಇಲ್ಲಿ ನೋಡ್ತಾವ್ರೆ ಏನು ಮಾಡ್ತಾ ಇದ್ದಾನೆ ಅವನು ಅಂತ. ಸೊ ಜಸ್ಟ್ ನಾನು ಆ್ಯಸ್ ಯೂಶ್ವಲ್ ಹೇಳಿದ ಪ್ರಕಾರ K396688. ಸೊ ಬನ್ನಿ, ನಂಬರ್ ಫಿಕ್ಸ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಮೂವ್ ಆಗೋಣ. ಸೊ ಹಿಂದ್ಗಡೆ ನನಗೆ ಡೌಟ್ ಇದೆ, ಬಟ್ ಎಲ್ಲೋ ಉಚ್ಕೊಂಡು ಬೀಳುತ್ತಂತ. ಬಟ್ ಸ್ಟಿಲ್ ನಾವೇನು ಮಾಡ್ತಾಯಿದ್ವಿ, ಏನೇನೋ ಫೇವಿಕ್ವಿಕ್ ಅದು ಇದು ಹಾಕಿಬಿಟ್ಟು ಸೊ ಅದನ್ನು ಫಿಕ್ಸ್ ಮಾಡ್ತಾಯಿದ್ವಿ. ಸೊ ಫೈನಲಿ ನೀವು ಹೇಳಿರೋ ಪ್ರಕಾರ K39B6688 ಚಾಯ್ಸ್ ನಂಬರೇ ತೊಗೊಂಡಿದ್ದೀನಿ. ಸೊ ಬನ್ನಿ ಫಿಕ್ಸ್ ಮಾಡುವ. ಆ್ಯಕ್ಚುಲಿ ತುಂಬ ಲಾಗ್ ಅಂದರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಗೋಪುರದಲ್ಲಿ ಚಾರ್ಜ್ ಖಾಲಿ ಆಗಿತ್ತು. ಹಾಗಾಗಿ ನಾನೇನು ಇದು ಮಾಡಲಿಲ್ಲ. ಅಲ್ಲಿಂದ ನಾನು ನಂಬರ್ ಪ್ಲೇಟ್ ಹಾಕ್ಕೊಂಡು ಸ್ವಲ್ಪ ಗುಲ್ಬರ್ಗದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಮತ್ತು ಅಲ್ಲಿಂದ ನಾನು ಇವಾಗ ಅಂದರೆ ಸಮಯ ಅರೌಂಡ್ 8 ಗಂಟೆ ಸುಮಾರು ಆಗ್ತಾಯಿದೆ. ಸೊ ಇವಾಗ ಮನೆಗೆ ಬಂದೆ. ವಿಶೇಷ ಏನಪ್ಪ ಅಂದರೆ ಇವತ್ತಿನ ದಿನ ನನ್ನ ಬೈಕಿನ ನಂಬರು 6688. ಸೊ ಇದರ ನಂಬರ್ ಕೂಡ 6688. ಬಟ್ ದ ಥಿಂಗ್ ಇಸ್, ಇದು ಆಗಿರೋದು ಮೈಸೂರಲ್ಲಿ ತೊಗೊಂಡಿರ್ಬೇಕಾದ್ರೆ ನಾನು ಮೈಸೂರಲ್ಲಿ ತೊಗೊಂಡಿದ್ದೆ.
6688 ನಂಬರೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ನಾನು ಆ್ಯಕ್ಚುಲಿ ಟ್ರಾವೆಲಿಂಗ್ ಅಂದರೆ ಸ್ಟಾರ್ಟ್ ಮಾಡಿರೋದೇ ಫಸ್ಟ್ ಸ್ಕೂಟಿಯಿಂದ, ಸೊ 6688 ನಂಬರಿಂದ. ಸೊ ಹಾಗಾಗಿ ಅದು ನನ್ನ ಲೈಫಲ್ಲಿ ಒಂಥರ ಆ ನಂಬರು ಆಲ್ವೇಸ್ ಇರೋ ಸಲುವಾಗಿ ನನ್ನ ಸವಿ ನೆನಪಿಗೋಸ್ಕರ, ಅಂದರೆ ನನ್ನ ನೆನಪಿಗೋಸ್ಕರ ನಾನೇ ಆ 6688 ನಂಬರ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕೇಳ್ಬೋದು, ಹೋದ ಬೈಕಿಗೆ ಯಾಕೆ ನೀವು 6688 ನಂಬರ್ ತೊಗೊಳ್ಳಿಲ್ಲ ಅಂತ. ಬಿಕಾಸ್ ಹೋದ ಬೈಕಿಗೆ ನನಗೆ 6688 ನಂಬರ್ ಸಿಕ್ಕಿರಲಿಲ್ಲ, ನಾನು ತುಂಬ ಟ್ರೈ ಮಾಡಿದ್ದೆ. ಹಾಗಾಗಿ ಈ ಸಲ ತುಂಬ ಅಂದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು 6688 ನಂಬರ್ ತೊಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ರಿಜಿಸ್ಟ್ರೇಷನ್ ಲೇಟ್ ಆಯಿತು. ಸೊ ಫೈನಲಿ ನಮ್ಮ ವೆಹಿಕಲಿಗೆ ನಾನು ಅಂದ್ಕೊಂಡಿರೋ ಪ್ರಕಾರ 6688 ನಂಬರ್ ಬಂದಿದೆ. ಸೊ